ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಂದು ಎಸ್ಟರ್ಡೇ ವ್ಲಾಗು, ಅಂದರೆ ಮಂಡೇ ವ್ಲಾಗ್ ಆಗಿರುತ್ತೆ. ಮೊನ್ನೆ ಬಂದು ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಎತ್ನಿಕ್ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ಅವ್ರಿಗೆ ಕಲರ್ ಡ್ರೆಸ್ ಹೇಳಿದರು. ಮತ್ತು ಚಿಕ್ಕ ಮಗನ ಸ್ಕೂಲಲ್ಲಿ ಏನೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಅಂತೇಳಿ ಅವನಿಗೆ ಮತ್ತು ಪಿಂಕು ಮತ್ತು ಬ್ಲ್ಯಾಕು ಕಾಂಬಿನೇಷನ್ ಹೇಳಿದರು. ಆ ಡ್ರೆಸ್ನ ಇವನು ಬಂದು ವೇರ್ ಮಾಡ್ತಾಯಿದ್ದೆ. ಹಾಗೆ ಸಿಂಪಲ್ಲಾಗಿ ಕ್ಲಾಸಲ್ಲೇ ಡ್ಯಾನ್ಸ್ ಇದ್ರ ಥರ ಇಟ್ಕೊಂಡು ಸಿಂಪಲ್ಲಾಗಿ ಫಂಕ್ಷನ್ ಇಟ್ಕೊಂಡಿದ್ರು. ಹೀಗಾಗಿ ಅವನ್ನ ರೆಡಿ ಮಾಡಿಕೊಂಡು ಸ್ಕೂಲ್ ಹತ್ರ ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೆ. ನೆಕ್ಸ್ಟು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಇದು ಮಧ್ಯಾಹ್ನ 12:30ಗೆ ಬಂದು ಕರ್ಕೊಂಡು ಹೋಗೋಕೆ ಹೇಳಿದರು. ಇವನೇನೋ ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ನಂತೆ, ಅದರದ್ದು ಕೊಟ್ಟಿದ್ರು ಪ್ರೈಸ್ನ. ಅವ್ನು ಮನೆಗೆ ಬಂದ್ರೂ ಅದನ್ನ ಬಿಡ್ತಾ ಇಲ್ಲ. ಸ್ವಲ್ಪ ಟೈಮು ಸ್ಕೂಲಿಂದ ಬಂದು ಮಲಗಿಸೋಣ ಅಂತ ಹೇಳಿದ್ರು, ಅದನ್ನು ಜೊತೆಗೆ ರಗ್ಗೊಚ್ಕೊಂಡು ಮಲಗಿಸ್ಕೊತೀನಿ ಅಂತ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊತಿದ್ದ. ಅವನಿಗೆ ಇದ್ದೇ ಲೈಫ್ ಫಸ್ಟ್ ಟೈಮು ಸ್ಕೂಲಲ್ಲಿ ತೊಗೊಂಡಿರೋದು, ಆದ್ರಿಂದ ತುಂಬ ಎಕ್ಸೈಟ್ ಆಗಿದ್ದ. ಇದು ಬಂದು ಇವತ್ತಿನ ಮಾರ್ನಿಂಗ್ ವ್ಲಾಗು, ಅಂದರೆ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗು. ಬೆಳಿಗ್ಗೆನೇ ಬೇಗ ಎದ್ದು ಈ ಥರ ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಕಲರ್ಸ್ ಎಲ್ಲ ಫಿಲ್ ಮಾಡಿ ಈ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೆ ಈ ಪಂಚೆ ಶಲ್ಯನ ಹಾಕ್ತಾಯಿದ್ದೆ. ಹಬ್ಬ ಅಲ್ವಾ, ಮಕ್ಕಳಿಗೆ ಹಬ್ಬ ಅಂದರೆ ಏನೋ ಒಂದು ವಿಶೇಷ. ಆದ್ದರಿಂದ ಅವರಿಗೆ ಈ ರೀತಿ ಪಂಚೆ ಮತ್ತು ಶಲ್ಯನ ಹಾಕ್ತಾಯಿದ್ದೆ. ಅವರೂ ತುಂಬ ಖುಷಿಯಿಂದ ಬೆಳಿಗ್ಗೆನೇ ಬೇಗನೆ ಎದ್ದು ಸ್ನಾನ ಮಾಡಿ ಇಬ್ಬರೂ ರೆಡಿ ಮಾಡಿಸ್ಕೊಂಡು ಈ ರೀತಿ ತುಂಬ ಚೆನ್ನಾಗಿ ಇಬ್ಬರೂ ಹಬ್ಬದ್ದು ಕಳೆ ಅವರಿಬ್ಬರಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು January 14 ಮಕರ ಸಂಕ್ರಾಂತಿ ಫೆಸ್ಟಿವಲ್ಲು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಎಲ್ಲ ಈ ವರ್ಷ ದೇವರು ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಬಂದು ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಿಟ್ಟು ನಾನು ಹಿಂದಿನೇ ಫ್ರೆಶ್ ಅಪ್ ಆಗಿ ನಾನು ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಬಂದು ಇವತ್ತು ಹಬ್ಬ ಆಗಿರೋದ್ರಿಂದ ಈ ರೀತಿ ಸ್ಯಾರಿನ ವೇರ್ ಮಾಡಿದ್ದೆ. ಹಬ್ಬಗಳಂದರೆ ಏನೋ ಒಂದು ವಿಶೇಷ ಅಲ್ವಾ, ಆದ್ದರಿಂದ ಈ ರೀತಿ ಸ್ಯಾರಿನ ವೇರ್ ಮಾಡಿದ್ದೆ. ಬಂದು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅದು ಎಸ್ಟರ್ಡೇನೇ ಎಲ್ಲನೂ ಪಾತ್ರೆ ಎಲ್ಲ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಮಾರ್ನಿಂಗ್ ನನಗೇನು ಜಾಸ್ತಿ ಏನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಬಂದು ರಂಗೋಲಿ ಹಾಕಿ ಕಲರೆಲ್ಲ ಫಿಲ್ ಮಾಡೋದೇ ತುಂಬ ಟೈಮ್ ಆಗೋಗ್ಬಿಡ್ತು. ಅದೆಲ್ಲ ಬಂದು ಹಸ್ಬೆಂಡಿಗೆ ಅವ್ರಿಗೆ ಬೇರೆ ರಜಾ ಇರಲಿಲ್ಲ, ಅವರು ಡ್ಯೂಟಿಗೆ ಹೋಗಬೇಕಾಗಿತ್ತು. ಅವರಿಗೂ ಬೆಳಗ್ಗೆ ಬೇಗ ಎದ್ದು ಟಿಫನ್ ಎಲ್ಲ ಬಾಕ್ಸಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಮಾಡಿ ಅವ್ರಿಗೆಲ್ಲ ಬಾಕ್ಸ್ಗೆಲ್ಲನೂ ರೆಡಿ ಮಾಡಿ ಅವರು ಡ್ಯೂಟಿಗೆ ಹೋದ್ಮೇಲೆ ಈ ರೀತಿ ಮಕ್ಕಳು ನಾನು ಅಷ್ಟೇ ನಾವುಗಳೇ ಸ್ನಾನ ಎಲ್ಲ ಮಕ್ಕಳಿಗೆಲ್ಲ ಮಾಡಿಸಿ ಅವ್ರು ರೆಡಿಯಾಗಿ ಮಕ್ಕಳನ್ನ ಬಿಟ್ಟು ನಾನು ಬಂದು ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಲೇಟೇ ಆಗಿಬಿಡ್ತು. ಅಂದರೆ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಎಲ್ಲ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಇವ್ರಿಗೆ ಡ್ಯೂಟಿ ಇದ್ದಿದ್ದರಿಂದ ಟಿಫನ್ ಕೆಲಸನೂ ಜೊತೆಗೆ ಆಗಬೇಕಾಗಿತ್ತು. ಹಾಗಾಗಿ ಟಿಫನ್ ಕೆಲಸನೂ ಜೊತೆಗೆ ಮಾಡಿಕೊಂಡು ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ರಂಗೋಲಿದು ಹೊರಗಡೆ ಎಲ್ಲ ಹಬ್ಬ ದಿನಗಳಲ್ಲಿ ಅಂದರೆ ಸಾಮಾನ್ಯ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಆಯಿತು. ನಾನು ಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳು ಬಂದು ಸೈಡೆಲ್ಲ ಹಾಗೆ ಆಟ ಆಡ್ಕೊಳ್ತಿದ್ರು, ಅವ್ರಿಗೂ ರೆಡಿ ಮಾಡಿ ಸೈಡಲ್ಲಿ ಕೂರಿಸ್ಬಿಟ್ಟಿದೆ. ಅವ್ರ ಹತ್ರ ಲಾಸ್ಟಲ್ಲಿ ಪೂಜೆ ಮಾಡಿಸೋಣ, ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ನಾನು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ.
ನಾನೇನು ಮಾಮೂಲಿ ಏನು ವಿಶೇಷ ಅಂತೇನಿಲ್ಲ, ಮಾಮೂಲಿ ಸಿಂಪಲ್ಲಾಗೆ ಸ್ವಲ್ಪ ಹಣ್ಣು ಕಾಯಿ ಇದೆಲ್ಲ ಇಟ್ಟು ಮಾಮೂಲಿಯಾಗೆ ಪೂಜೆ ಮಾಡಿಕೊಂಡೆ. ನಾನು ಪ್ರಸಾದಕ್ಕೆ ಎಲ್ಲನೂ ಸಂಜೆ ಲೇಟ್ ಆಗುತ್ತೆ ಇದೆಲ್ಲ ಮಾಡಿ ಮತ್ತೆ ಸ್ನಾನ ಮಾಡಿನೇ ಮಾಡಿಕೊಂಡು ಪ್ರಸಾದ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಪೊಂಗಲೆಲ್ಲ ಸ್ವಲ್ಪ ಮಾಡ್ಕೋಬೇಕಾಗಿತ್ತು. ಅದೆಲ್ಲ ಲೇಟ್ ಆಗುತ್ತೆ ಅಂತೇಳಿ ಫಸ್ಟು ನಮ್ಮ ಪೂಜೆ ಅದೆಲ್ಲ ಮಾಡೋ ಅಷ್ಟರಲ್ಲಿ ಪೂಜೆಗೆ ಕೆಲಸ ಬಂದು ಮಧ್ಯಾಹ್ನ ಆಗೋಗ್ಬಿಡುತ್ತೆ. ಹಾಗಾಗಿ ಅದು ಸಂಜೆ ಮಾಡಿದಾಗ ಸಂಜೆ ಮನೆಯವ್ರು ಬಂದು ದೀಪ ಹಚ್ಚುವಾಗ ಅವರಿಗೆ ನೈವೇದ್ಯಕ್ಕೆ ಮಾಡಿಕೊಟ್ರಾಯ್ತು ಅಂತೇಳಿ ನಾನು ಜಸ್ಟು ಎಳ್ಳು ಬೆಲ್ಲ ಎಲ್ಲ ಏನು ರೆಡಿ ಮಾಡ್ಕೊಂಡಿದ್ದೆ ಅದು ಮತ್ತು ಹಣ್ಣುಗಳು ಕಾಯಿ ಈ ಥರ ಸಿಂಪಲ್ಲಾಗಿ ಇಟ್ಕೊಂಡು ಅದನ್ನೇ ಪೂಜೆ ಮಾಡಿಕೊಂಡೆ. ಇನ್ನು ಪ್ರಸಾದಕ್ಕೆ ಅಂತ ಏನೂ ಸಪ್ರೇಟಾಗಿ ಮಾಡೋಕ್ಕೆ ಹೋಗಲಿಲ್ಲ. ಈ ರೀತಿಯಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳು ಬಂದು ಹಾಗೇನೆ ಸೈಡಲ್ಲಿ ಸ್ವಲ್ಪ ಗಲಾಟೆ ಎಲ್ಲ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಅವರಿಗೂ ಚಿಕ್ಕವನು ಬಂದು ತುಂಬ ಗಲಾಟೆ ಮಾಡ್ತಾಯಿದ್ದ. ಹಾಗಾಗಿ ಅವನಿಗೂ ಅಲ್ಲೇ ಆಮೇಲೆ ಒಳಗಡೆ ಬರ್ತೀನಿ ಅಂತ ನಮ್ಮ ದೇವ್ರ ಮನೆ ಬಂದು ತುಂಬ ಚಿಕ್ಕದ್ರಿರೋದ್ರಿಂದ ಒಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟೇ. ಈ ಮಕ್ಕಳನ್ನು ನಾವು ಒಳಗಡೆ ಬರ್ತೀವಿ ಅಮ್ಮ ಅಂತ ಇದು ಮಾಡ್ತಾಯಿದ್ರು. ನಾನು ಲಾಸ್ಟಲ್ಲಿ ಎಲ್ಲ ರೆಡಿ ಮಾಡಿದ್ಮೇಲೆ ನಿಮ್ಮ ಹತ್ರ ಪೂಜೆ ಮಾಡಿಸ್ತೀನಿ ಹೊರಗಡೆನೇ ಅಲ್ಲೇ ಆಟ ಆಡ್ಕೊಳ್ತೀರಿ ಅಂಥೇಳಿ ಅಲ್ಲೇ ಕೂರಿಸಿದ್ದೆ. ಅಷ್ಟರಲ್ಲಿ ಇಬ್ಬರು ಸುಮ್ಮನೆ ಕೂರ್ತಿರ್ಲಿಲ್ಲ. ಅವನು ಚಿಕ್ಕವನು ತುಂಬಾ ಪೂಜೆ ಮಾಡ್ಬೇಕಾದ್ರೆ ತುಂಬಾ ಗಲಾಟೆ ಮಾಡ್ತಿದ್ದ. ನಾನು ಅವನಿಗೂ ಅಲ್ಲೇ ಸುಮ್ಮನೆ ಇರು ಅಂತ ಹೇಳ್ಕೊಂಡೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೆ. ಹಬ್ಬ ಅಂದರೆ ಎಲ್ಲರಿಗೂ ವಿಶೇಷನೇ. ಹಾಗಾಗಿ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಮೃದ್ಧಿನ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು, ಜೊತೆಗೆ ಮಕ್ಕಳಿಗೆ ಎಳ್ಳು ಬೀರೋದು ಅದು ಇರೋದ್ರಿಂದ ಫಸ್ಟು ಪೂಜೆ ಮಾಡಿ ನನಗೆ ಆಮೇಲೆ ಮಕ್ಕಳಿಗೆ ಕೂರಿಸ್ಬಿಟ್ಟು ಆರತಿ ಎಲ್ಲ ಮಾಡ್ತಾರೆ ನಮ್ಮ ಕಡೆ. ಆ ರೀತಿ ಮಾಡೋಣ ಅಂತ ಹೇಳಿ ಫಸ್ಟು ಪೂಜೆ ಕೆಲಸನ ಮುಗಿಸ್ಕೊಳ್ತಿದ್ದೆ. ಜೊತೆಗೆ ಅವ್ರಿಗೂ ಅದು ಎಳ್ಳು ಬೀರೋ ಇದು ಮಾಡೋಣ ಅಂಥೇಳಿ ಅದನ್ನು ಜೊತೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಪೂಜೆ ಕೆಲಸನ ಮುಗಿಸ್ಕೊಂಬಿಟ್ಟೆ. ಮಕ್ಕಳು ತುಂಬಾ ಇಷ್ಟ ತನಕ ಇರಲ್ವಲ್ಲ ಅಂತ ಮಾರ್ನಿಂಗು ಅವ್ರ ಹಸ್ಬೆಂಡ್ಗೆ ತಿಂಡಿ ಮಾಡಿದ್ನಲ್ಲ ಅವರಿಗೆ ತಿಂಡಿ ಮೊದಲೇ ತಿನ್ನಿಸ್ಕೊಟ್ಬಿಟ್ಟಿದ್ದೆ. ಹಾಗಾಗಿ ಅವ್ರದ್ದೇನೂ ಇದಿರಲಿಲ್ಲ. ಹಾಗಾಗಿ ನಿಧಾನವಾಗಿ ನಾನು ಪೂಜೆ ಮಾಡಿಕೊಂಡೆ. ತಿಂಡಿ ಕೆಲಸ ಮುಗಿದಿತ್ತು. ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಮಕ್ಳಿಗೆ ತಿನ್ನಿಸ್ಬಿಟ್ಟೇನೆ. ಯಾಕಂದರೆ ಅವರು ತುಂಬ ಲೇಟ್ ಆಗೋ ತನಕ ಎಲ್ಲ ಮಾರ್ನಿಂಗ್ ಬೇಗ 8 o'clockಗೆಲ್ಲ ಡೈಲಿ ಟಿಫನ್ ಮಾಡಿ ಅಭ್ಯಾಸ ಆಗಿದ್ದಾರೆ. ಹಾಗಾಗಿ ಅವರು ತುಂಬ ಟೈಮೆಲ್ಲ ಇರಲ್ಲ. ಮಕ್ಕಳುಗಳು ಪೂಜೆ ಎಲ್ಲ ಮುಗಿಯೋ ತನಕ ಇರಲ್ಲ. ಅದರಲ್ಲೂ ನಮ್ಮ ಮಕ್ಕಳು ಅಭ್ಯಾಸ ಇಲ್ಲ. ಹಾಗಾಗಿ ನಾನು ಟಿಫನ್ ಕೆಲಸ ಮಾಡ್ಕೊಂಡಿದ್ನಲ್ಲ ಮಕ್ಕಳಿಗೆ ಮೊದಲೇ ತಿನ್ನಿಸ್ಕೊಟ್ಬಿಟ್ಟೇನೆ. ಆಮೇಲೆ ನಾನು ಲೇಟಾಗಿ ಎಲ್ಲನೂ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಲೇಟಾಗ್ತು ಅಷ್ಟೇ. ಈ ರೀತಿಯಾಗಿ ಸಿಂಪಲ್ಲಾಗಿ ಹಣ್ಣು ಕಾಯಿ ಮತ್ತು ಇದನ್ನ ಇಟ್ಕೊಂಡು ಎಳ್ಳು ಬೆಲ್ಲನ ಇಟ್ಕೊಂಡು ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡೆ. ಸ್ಯಾರಿ ಹಾಕ್ಕೊಂಡು ಅಭ್ಯಾಸ ಇರಲ್ವಲ್ಲ. ನಾವು ತುಂಬ ಯಾವಾಗಲಾದ್ರು ಫಂಕ್ಷನ್ನು ಹಬ್ಬಗಳೆಲ್ಲ ಹಾಕ್ಕೊಳ್ಳೋದ್ರಿಂದ ಏನಂದರೆ ಅಷ್ಟು ಕಂಫರ್ಟಾಗಿ ಓಡಾಡೋದಕ್ಕೆಲ್ಲ ಹಿಂಸೆ ಅನಿಸುತ್ತೆ.
ಡೈಲಿ ವೇರ್ ಮಾಡೋರು ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಮಗೆ ಅಭ್ಯಾಸ ಇಲ್ವಲ್ಲ. ಹಿಂಗೆ ತುಂಬ ಯಾವಾಗಲಾದ್ರು ಅಪ್ರೂಪಕ್ಕೆ ಹಾಕ್ಕೊಂಡ್ರೆ ಅದನ್ನು ಮೇಂಟೈನ್ ಮಾಡಿಕೊಂಡು ಓಡಾಡ್ಕೊಂಡು ಅಲ್ಲಿ ಇಟ್ಕೊಂಡು ಓಡಾಡೋದೇ ಒಂದು ಹಿಂಸೆ ಅನಿಸುತ್ತಿರುತ್ತೆ. ಆದ್ರೂ ಹಬ್ಬಗಳು ಅಂದರೆ ಗಳಲ್ಲಿ ಏನಾದ್ರು ವಿಶೇಷ ಇದ್ದಾಗ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ನಾನು ಹಿಂಗೆ ಯಾವ್ದಾದ್ರು ಹಿಂಗೆ ಸಿಂಪಲ್ ಹಬ್ಬಗಳಲ್ಲಿ ಮಾತ್ರ ಸ್ಯಾರಿಗಳನ್ನ ಫಂಕ್ಷನ್ನಲ್ಲಿ ಬಿಟ್ಟರೆ ಹಬ್ಬಗಳಲ್ಲಿ ಪೂಜೆಗಳಿದ್ದಾಗ ಈ ರೀತಿ ವೇರ್ ಮಾಡ್ತಿರ್ತೀನಿ. ತುಂಬ ಏನೋ ಅವಾಗವಾಗ ಆಮೇಲೆ ಅಷ್ಟು ನನಗೇನು ಸ್ಯಾರಿನಷ್ಟು ನೀಟಾಗಿ ಏನು ಹಾಕ್ಕೊಳ್ಳೋಕ್ಕೇನೋ ಬರಲ್ಲ. ಹೇಗೋ ನನಗೆ ಹೆಂಗೆ ಬರುತ್ತೆ ಆ ರೀತಿ ಹಾಕ್ಕೊಳ್ತೀನಿ. ಅದು ಅದರಿಂದ ಅದು ಅರ್ಜೆಂಟು ಪೂಜೆ ಎಲ್ಲ ಮಾಡ್ಕೋಬೇಕಾಗಿತ್ತಲ್ಲ ಅಂಥೇಳಿ ತುಂಬ ಲೇಟ್ ಆಗಿಬಿಡ್ತಲ್ಲ ಅಂತ ಹೇಳಿ ಹೇಗೇಗೋ ಹಾಕ್ಕೊಂಡಿದ್ದೆ. ನೆಕ್ಸ್ಟು ಬಂದು ಇಲ್ಲಿ ಮಕ್ಕಳಿಗೆಲ್ಲ ಮಕ್ಕಳ ಕೈ ಹತ್ರನೂ ಅವ್ರ ಹತ್ರನೂ ಇಬ್ಬರ ಹತ್ರನೂ ಪೂಜೆನ ಮಾಡಿಸ್ಬಿಟ್ಟು ಇಬ್ಬರೂ ಈ ರೀತಿಯಾಗಿ ಪೂಜೆನ ಮಾಡಿದ್ರು. ಅವರಿಗೂ ಅಷ್ಟೇ ಪಂಚೆ ಹಾಕ್ಕೊಬಿಟ್ಟು ಅವ್ರಿಗೂ ಓಡಾಡೋಕ್ಕೆ ಅಷ್ಟು ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ. ಆದ್ರೂ ಸ್ವಲ್ಪ ಪೂಜೆ ಎಲ್ಲ ಮುಗಿಯೋ ತನಕ ಹಾಕ್ಕೊಳ್ರಪ್ಪ ಅಂತೇಳಿ ಹಾಕ್ಕೊಟ್ಟಿದ್ದೆ. ನಮ್ಮನೆ ಇವತ್ತಿನ ಹಬ್ಬದ ಪೂಜೆ ಬಂದು ಈ ರೀತಿಯಾಗಿತ್ತು. ನೆಕ್ಸ್ಟು ಮಕ್ಕಳಿಗೆ ಎಳ್ಬೀರು ಅದು ಎಳ್ಬೀರೋಣ ಅಂತ ಹೇಳಿ ಕೂರಿಸ್ಬಿಟ್ಟು ಅಲ್ಲಿ ಒಂದು ತಟ್ಟೆಗೆ ಒಂದು ಕಡೆ ಸ್ವಲ್ಪ ಕಡಲೆನ, ಒಂದು ಹಣ್ಣಿಂದು ತಟ್ಟೆ ಮತ್ತು ಈ ರೀತಿ 3 ತಟ್ಟೆ 2 ದೀಪ ಸೇರಿ 5 ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೆ. ಅವ್ರಿಗೆ ಮಕ್ಕಳಿಗೆ ಏನು ಅಂತ ಅಂದರೆ ಈ ಹಬ್ಬ ಸುಗ್ಗಿ ಹಬ್ಬ ಆಗಿರೋದ್ರಿಂದ ಮಕ್ಕಳಿಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಯಶೋ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮಕ್ಕಳು ಬಾಳಲು ಸುಗ್ಗಿಯೇ ತುಂಬಿರಲಿ ಅಂತೇಳಿ ಈ ರೀತಿ ಮಕ್ಕಳಿಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಈ ರೀತಿ ಎಳ್ಳನ್ನು ಬೀರೋದನ್ನ ಮಾಡ್ತಾರೆ. ಹಾಗೆಯೇ ನಾನು ಮಕ್ಕಳಿಗೆ ಕೂರಿಸ್ಬಿಟ್ಟು ಈ ರೀತಿ ಎಳ್ಳು ಬೀರಿಸಿ ಅವರಿಗೂ ಸ್ವಲ್ಪ ಎಳ್ಳು ಬೆಲ್ಲನ ತಿನ್ನಿಸಿ ಕೊನೆಯಲ್ಲಿ ಬಂದು ಆರತಿನ ಮಾಡಿಕೊಂಡೆ. ನಾನು ಚಿಕ್ಕವನು ಬಂದು ಅಲ್ಲೂ ಸುಮ್ಮನೆ ಕೂತ್ಕೊಳ್ತಿರ್ಲಿಲ್ಲ. ಅಲ್ಲೂ ಏನೇನೋ ಅದೆಲ್ಲ ಮುಟ್ಕೊಂಡು ಅದೆಲ್ಲ ತಿನ್ಕೊಂಡು ಅವ್ರ ಅಣ್ಣಂಗೆಲ್ಲ ಹಿಂಸೆ ಕೊಟ್ಕೊಂಡು ಇದು ಮಾಡ್ತಿದ್ದ. ಲಾಸ್ಟಲ್ಲಿ ಬಂದು ಅದೆಲ್ಲ ಎಳ್ಬೀರಿದ್ದು ಆದಮೇಲೆ ಲಾಸ್ಟಲ್ಲಿ ಬಂದು ಈ ರೀತಿ 2 ದೀಪನ ಇಟ್ಕೊಂಡು ಮಾಮೂಲಿ ಕೆಂಪಾರತಿ ಏನು ಮಾಡ್ತಾರೆ ಅದನ್ನು ಮಾಡಿಕೊಂಡು ಮಕ್ಕಳಿಗೆ ಈ ರೀತಿ ಆರತಿನ ಮಾಡಿಕೊಂಡೆ. ನಮ್ಮಲ್ಲಿ ಹೇಗೆ ಮಾಡ್ತೀವಿ ಅದನ್ನು ನಾವು ಮಾಡಿದ್ದೀವಿ. ಬೇರೆ ಎಲ್ಲರೂ ಅವ್ರವ್ರಿಗೆ ಗೊತ್ತಿರೋ ಹಾಗೆ ಮಾಡ್ಕೊಳ್ತಾರೆ. ನಾವು ಬಂದು ಇದೇ ಥರ ಮಾಡೋದು, ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಪೂಜೆ ಮುಗಿಸಿದ ನಂತರ ಮಕ್ಕಳಿಗೂ ಎಳ್ಬೀರಿದ್ದು ಆಯಿತು. ಒಟ್ಟಾರೆ ಇನ್ನು ಹಬ್ಬದ್ದು ಮುಖ್ಯವಾದದ್ದು ಎಲ್ಲ ಪೂಜೆ ಮತ್ತು ಎಳ್ಬೀರೋದು ಒಂದು ಹಂತಕ್ಕೆ ಮುಗೀತು. ಏನೇನಿದ್ರು ಅಡುಗೆನ ಬಂದು ಸಂಜೆ ಮಾಡ್ಕೊಳ್ಳೋಣ ಅಂಥೇಳಿ ಹಸ್ಬೆಂಡು ಬಂದು ಡ್ಯೂಟಿಗೆ ಹೋಗಿರೋದ್ರಿಂದ ಅಡುಗೆ ಕೆಲಸ ಎಲ್ಲನೂ ಸಂಜೆ ಅಷ್ಟರಲ್ಲಿ ಮಾಡ್ಕೊಂಡ್ರಾಯ್ತು ಅಂತೇಳಿ ಫಸ್ಟು ಮನೆಯಲ್ಲಿ ಪೂಜೆದು ಮತ್ತು ಎಳ್ಬೀರೋದು ಕೆಲಸನ ಮುಗಿಸ್ಕೊಂಡ್ವಿ. ಮಕ್ಕಳನ್ನು ಬಂದು ಎಳ್ಳು ಬೆಲ್ಲ ತಿನ್ನಿಸಿ ಹಾಗೆಯೇ ಹ್ಯಾಪಿ ಸಂಕ್ರಾಂತಿ ಅಂತೇಳಿ ವಿಶ್ ಮಾಡಿ ಇವತ್ತು ಹಬ್ಬದ್ದು ದಿನ ಬಂದು ಈ ರೀತಿಯಾಗಿ ಹೋಯಿತು.
ಹಾಗೆಯೇ ಪೂಜೆ ಮುಗಿದ ನಂತರ ಹೊರಗಡೆ ಹಸು ಕೂಡ ಬಂತು. ಅದಕ್ಕಾಗೇ ಎಲ್ಲ ಪೂಜೆ ಮಾಡಿ ಕಳಿಸಿದ್ರು. ನಾವು ಹಾಗೇ ಬಾಳೆಹಣ್ಣು ಕೊಟ್ಬಿಟ್ಟು ಹಾಗೇ ಎಲ್ಲರೂ ಹಾಗೆ ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆಯೇ ಮಕ್ಕಳ ಹತ್ರ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಎಳ್ಳು ಪ್ಯಾಕೆಟ್ನ ಕೊಟ್ಬಿಡೋಣ, ಇನ್ನು ಸಂಜೆ ಆಗಲ್ವಲ್ಲ ಅಂತ ಹೇಳಿ ಪೂಜೆ ಎಲ್ಲ ಎಳ್ಳು ಬೀರಿದಾಗಿತ್ತಲ್ಲ, ಈ ರೀತಿ ಪ್ಯಾಕೆಟ್ಸ್ಗಳನ್ನ ರೆಡಿ ಮಾಡ್ಕೊಂಡ್ವಿ. ಮಗ ಬಂದು ಹೋಗಿ ಕೊಟ್ಬಿಟ್ಟು ಬಂದ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಹೀಗಿತ್ತು. ಥ್ಯಾಂಕ್ ಯು.